ಕಾಲುವೆ ಒಡೆದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. 16 ಎಕರೆ ಜಮೀನಲ್ಲಿದ್ದ ಬೆಳೆ ಸಂಪೂರ್ಣ ಹಾನಿಗೊಳಗಾಗಿದೆ. ಇದು ವಿಜಯಪುರ ಜಿಲ್ಲೆ ಹಳ್ಳದ ಗೊಂಡೂರ ಗ್ರಾಮದ ಬಳಿ ಆಗಿರುವಂತಹ ಘಟನೆ. ಇದು ಮುಳವಾಡ ಏತ ನೀರಾವರಿ ಯೋಜನೆ ಪಶ್ಚಿಮ ಕಾಲುವೆ ಆ ಭಾಗದಲ್ಲಿ ಗೋಧಿ, ಈರುಳ್ಳಿ, ಮೆಕ್ಕೆಜೋಳ, ಕಬ್ಬಿನ ಬೆಳೆಗಳಿಗೆ ಹಾನಿಯಾಗಿರೋದು. ನೀರಿನ ತೀವ್ರತೆಗೆ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿದೆ. ಜಮೀನಲ್ಲಿದ್ದ ಮರಗಳು ಬುಡ ಸಮೇತವಾಗಿ ಕಿತ್ತು ಹೋಗಿದೆ. ಕಟಾವಿಗೆ ಬಂದಿದ್ದ ಬೆಳೆಗಳೆಲ್ಲ ಫಸಲು ಅದೆಲ್ಲವೂ ಕೂಡ ನೀರ್ಪಾಲಾಗಿರೋದು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ನಮ್ಮ ಪ್ರತಿನಿಧಿ ಅಶೋಕ್ ಸ್ಥಳದಿಂದ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. 10ಕ್ಕೂ ಹೆಚ್ಚು ಮೀಟರ್ ಮೇಲೆ ಇರತಕ್ಕಂಥ ಕಾಲುವೆ ಇದು ಒಡೆದು ಹೋಗಿ ಇಲ್ಲಿ ಹಾನಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನಾವು ಏನು ಕಾಲುವೆ ಒಡೆದು ಹೋಗಿದೆ ಅದೇ ಸ್ಪಾಟಿಂದ ಇಲ್ಲಿ ನೇರ ದೃಶ್ಯಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಇಲ್ಲಿ ಕಾಲುವೆ ಒಡೆದು ಭೂಕುಸಿತ ಸಹಿತ ಆಗಿದೆ. ಅಂದರೆ ಕಾಲುವೆ ಎಡ ಮತ್ತು ಬಲಗಡೆಗೆ ಹಾಕಿದಂಥ ಏನು ಮಣ್ಣು ಅದು ಸಹ ಕುಸಿದು ಅಪಾರ ಪ್ರಮಾಣದಲ್ಲಿರ್ತಕ್ಕಂಥ ನೀರು, ಅಂದರೆ ಈ ಕಾಲುವೆಯಲ್ಲಿ 400 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇತ್ತು. ವಾರಾಬಂದಿಯ ಆಧಾರದ ಮೇಲೆ ಹಿಂಗಾರಿ ಬೆಳೆಗಳಿಗೆ ಮತ್ತು ಗ್ರಾಮಗಳಿಗೆ ಕುಡಿಯೋ ನೀರು ಸೇರಿದಂತೆ ಇತರ ಯೋಜನೆಗಳಿಗಾಗಿ 400 ಕ್ಯೂಸೆಕ್ ನೀರನ್ನು ಈ ಕಾಲುವೆಯಲ್ಲಿ ಹರಿಸಲಾಗ್ತಾ ಇತ್ತು. ನಾಳೆ ಸಾಯಂಕಾಲದವರೆಗೂ ಈ ಕಾಲುವೆಯಲ್ಲಿ ನೀರು ಹರಿತಾ ಇತ್ತು ಮತ್ತು 10 ದಿನಗಳ ವರೆಗೂ ಈ ನೀರು ಬಂದ್ ಆಗ್ತಾ ಇತ್ತು. ಅಷ್ಟರೊಳಗಡೆ ನಿನ್ನೆ ರಾತ್ರಿ ಈ ಕೆನಾಲ್ ಒಡೆದು ಈ ಒಂದು ಭಾರಿ ಅವಾಂತರ ಆಗಿದೆ ಅಂತಲೇ ಹೇಳ್ಬೋದು. ನೀರಿನ ರಭಸ ಇಲ್ಲಿ ಮರಗಿಡಗಳನ್ನು ಬೇರು ಸಮೇತವಾಗಿ ಕಿತ್ತುಕೊಂಡು ಕೊಚ್ಕೊಂಡು ಹೋಗಿದಂಥದ್ದು ನಮಗಿಲ್ಲಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಸುತ್ತಮುತ್ತ 50ರಿಂದ 60 ಎಕರೆ ಪ್ರದೇಶದಲ್ಲಿ ಇದೀಗ ನೀರು ನಿಂತಿದ್ದು ನಾಟಿ ಮಾಡಿದಂಥ ಕಬ್ಬು, ಈರುಳ್ಳಿ, ಗೋಧಿ, ಕಡಲೆ ಸೇರಿದಂತೆ ಇನ್ನಿತರ ಬೆಳೆಗಳು ಜಲಾವೃತವಾಗಿವೆ. ಅಷ್ಟೇ ಅಲ್ಲ, 16 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಜಮೀನಿನ ಫಲವತ್ತಾದ ಮಣ್ಣು ಸಹಿತ ಕೊಚ್ಕೊಂಡೋಗಿದೆ. ಇಲ್ಲಿ ನಮಗೆ ಕೆಳಗೆ ಏನು ಕಾಣಿಸ್ತಕ್ಕಂಥ ಜಮೀನಿನಲ್ಲಿ ಕೆಲವೊಂದು ತೋಟದ ವಸತಿ ಏನು ಮನೆಗಳಿವೆ. ಆ ಮನೆಗಳ ಸಹಿತ ಒಂದು ರೀತಿಯಲ್ಲಿ ನಡಗಡ್ಡೆ ಅಂತಾಗಿ ನಿರ್ಮಾಣವಾಗಿತ್ತು. ಏನು ಒಮ್ಮಿಂದೊಮ್ಮೆಲೆ ಏನು ಕೆನಾಲ್ ಹೊಡ್ಕೊಂಡು ಸುತ್ತಮುತ್ತ ನೀರು ಬಂದಾಗ ಅವರು ರಕ್ಷಣೆಗಾಗಿ ಗ್ರಾಮಸ್ಥರಿಗೆ ಜನರಿಗೆ ಕರೆ ಮಾಡ್ತಾರೆ. ಕರೆ ಮಾಡಿಬಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿ, ಇಲ್ಲಿ ಕೆನಾಲ್ ಹೊಡೆದು ನಾವು ಕೊಚ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇದೆ ಅನ್ನೋ ಒಂದು ಮಾಹಿತಿ ನೀಡಿದಾಗ ಗ್ರಾಮದ ಜನರಲ್ಲಿ ಆಗಮಿಸಿ ಇಲ್ಲಿರ್ತಕ್ಕಂಥ ತೋಟದ ವಸತಿ ಮನೆಯಲ್ಲಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡ್ತಾರೆ. ಅಷ್ಟರಲ್ಲಿ ಒಂದು 5-6 ಅಡಿಗಿಂತ ಹೆಚ್ಚು ನೀರು ಇಡೀ ಈ ಕಾಲುವೆಯ ಪಕ್ಕದ ಜಮೀನಲ್ಲಿ ಆವರಿಸಿರುತ್ತೆ. ಹಾಗಾಗಿ ದೇವರಗಣ್ಣೂರು ಗ್ರಾಮದಿಂದ ಬಂದಂಥ 100 ಜನರು ಸಹ ತೋಟದ ಮನೆಯಲ್ಲಿರ್ತಕ್ಕಂಥ ಜನರನ್ನು ಮತ್ತು ಜಾನುವಾರುಗಳನ್ನು ಕಾಪಾಡಿ ಅವ್ರನ್ನ ರಕ್ಷಣೆ ಮಾಡಿ ಸುರಕ್ಷಿತವಾದ ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಇರ್ಬೋದು, KBJN ಅಧಿಕಾರಿಗಳು ಸಹ ಆಗಮಿಸಿ ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ತುರ್ತಾಗಿ 10 ದಿನಗಳ ಒಳಗಡೆ ನಾವು ಇಡೀ ಕೆನಾಲನ್ನು ದುರಸ್ತಿ ಮಾಡಿ ರೈತರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯೋಕೆ ನೀರನ್ನು ನಾವು ನೀಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಮಾತು ಈಡೇರುತ್ತೋ ಇಲ್ಲುವುದನ್ನು ನಾವು ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಏನು ಮುಳವಾಡ ಏತ ನೀರಾವರಿ ಯೋಜನೆಯ ಕಾಲುವೆ ಒಡೆದಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ, ರೈತರಿಗೆ ಕಣ್ಣೀರನ್ನು ತರಿಸಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಹಡಳ್ಳಿ, TV9 ವಿಜಯಪುರ.